ಕನ್ನಡ ಚಿತ್ರರಂಗದ ನಟಿ ಲಾಸ್ಯ ಅವರ ತಾಯಿ ಸುಧಾ ನಾಗರಾಜ್ ಅವರ ಮೇಲೆ ದೈಹಿಕವಾಗಿ ಹಲ್ಲೆ ಮಾಡಲಾಗಿದೆ. ಸ್ವಂತ ಅವರ ಸಹೋದರಿನೇ ಈ ರೀತಿಯಾಗಿ ಕೃತ್ಯವನ್ನು ಎಸಗಿರುವಂಥದ್ದು ನಿಜಕ್ಕೂ ಬೇಸರದ ಸಂಗತಿ ಅಂತ ಹೇಳ್ಬೋದು. ಅಕ್ಕ ತಂಗಿ ಅಂತ ಹೇಳಿದ್ರೆ ಒಡ ಹುಟ್ಟಿದವರು, ಕಷ್ಟ ಸುಖ ಇರ್ಬೋದು, ಎರಡು ಜೊತೆಗಿರಬೇಕು ಅನ್ನೋಂಥ ಮಾತಿದೆ. ಆ ರೀತಿಯಾಗಿ ನಡ್ಕೊಳ್ಳುವಂಥವ್ರು ಇದ್ದಾರೆ. ಆದರೆ ಇಲ್ಲಿ ಈ ವಿಚಾರವಾಗಿ ಬೇರೆ ರೀತಿಯೇ ಅಚ್ಚರಿಯನ್ನು ಮೂಡಿಸಿರುವಂಥದ್ದು. ಸದ್ಯಕ್ಕೆ ಸುಧಾ ಅವರಿದ್ದಾರೆ, ಹಲ್ಲೆಗೊಳಗಾಗಿರುವಂಥವ್ರು ಮಾತನಾಡ್ತಾರೆ ಇವಾಗ. ಮೇಡಮ್ ನಮಸ್ತೆ. ಈ ವಿಚಾರ ತಡವ ಅಂದರೆ ನಿನ್ನೆ ರಾತ್ರಿ ನಡೆದಿದ್ದ, ಹೇಗೆ ಯಾವ ಘಟನೆ ನಡೆದಿದ್ದು? ಮಧ್ಯಾಹ್ನ ಆಗಿದ್ದು. ಎಷ್ಟು ಗಂಟೆಗೆ ನಡೆದಿದ್ದು? ಸುಮಾರು 3 ಗಂಟೆ ಇರಬೇಕು. ಓಕೆ. ಈಗ ನಿಮ್ಮ ಮಗಳು ಕೂಡ ಕನ್ನಡ ಚಿತ್ರರಂಗದಲ್ಲಿ ಹೆಸರು ಮಾಡಿದ್ದಾರೆ. ಆದರೆ ಮಗಳಿಗೆ ಈ ವಿಚಾರ ಗೊತ್ತಾದಾಗ ಅವ್ರು ಏನಂತ ಹೇಳಿದ್ರು? ಫೋನಲ್ಲಿ ಏನು ಮಾತಾಡಿದ್ರಿ? ಅದೇನೆ ಅವಳು ಯಾಕಮ್ಮ ಹಿಂಗಾಯ್ತು ಅಂತೇಳಿ ಕೇಳಿದ್ದು. ನಾನೇನು ಹೇಳೋಕ್ಕೆ ಡೀಟೇಲ್ ಹೇಳೋಕ್ಕೆ ಹೋಗಲಿಲ್ಲ. ಆಮೇಲೆ ಅವಳು ನಿಧಾನಕ್ಕೆ ಎಲ್ಲ ಕೇಳಿಕೊಂಡ್ಳು. ಯಾಕೆ ಹೊಡೆದ್ರಾ, ಹೆಂಗೆ ಹೊಡೆದ್ರು, ಯಾಕೆ ಹೊಡೆದ್ರು, CCTV ಫುಟೇಜ್ ಕಳಿಸು ಅಂದ್ಲು. ನಾನು ನೋಡ್ತೀನಿ ಯಾರು ತಪ್ಪು, ಯಾರು ಮಾಡಿದ್ದು ಅಂತ ಆಮೇಲೆ ಕಳಿಸ್ದೆ ಅವಳಿಗೆ. ಅದು ನೋಡಿಬಿಟ್ಟು 10 ಇಲ್ಲ, ದಿಸ್ ಇಸ್ ನಾಟ್ ಫೈನ್, ನಾಟ್ ಫೇರ್. ಕರೆಕ್ಟಾಗಿ ಮಗಳು ಕೆನಡಾದಲ್ಲಿದ್ದಾಳೆ, ಸ್ಟಡಿ. ಈಗ ವಾಪಸ್ ಬರ್ತಾರಾ? ಇದಕ್ಕೋಸ್ಕರ ಬರ್ತಾ ಇದ್ದಾಳೆ ಅವಳು. ನೀನೊಬ್ಬಳನ್ನೇ ಬಿಡೋಕ್ಕಾಗಲ್ಲ ನನಗೆ ಅಂತ, ಸೇಫ್ಟಿ ಬೇಕು, ಆ ಥರ ಎಲ್ಲ ಮಾಡಬಾರ್ದು ಯಾರನ್ನು ಅಂತ. ಅಂದರೆ ಈ ಹಿಂದೆ ಕೂಡ ಏನಾದರೂ ಕ್ಲಾಶಸ್ ಆಗಿತ್ತಾ ಅಕ್ಕ ತಂಗಿ ನಡುವೆ ಅಂತ? ಅದು ಕ್ಲಾಶಸ್ಸು ಅದು ಸಣ್ಣ ಪುಟ್ಟದ್ದು ಆಗ್ತಾನೆ ಇರುತ್ತೆ ಯಾವಾಗಲೂ, ಅದೇನು ಪರವಾಗಿಲ್ಲ. ಬಟ್ ಸೀರಿಯಸ್ ಆಗಿ ಅದೇ ಡ್ಯಾನ್ಸ್ ಕ್ಲಾಸ್ ಮಾಡಬಾರ್ದು ಅನ್ನೋದು ಅವರ ಉದ್ದೇಶ. ಡ್ಯಾನ್ಸ್ ಕ್ಲಾಸ್ ಮಾಡಿದ್ರೆ ನಮಗೆ ಡಿಸ್ಟರ್ಬ್ ಆಗುತ್ತೆ, ಇದಾಗುತ್ತೆ ಅಂತ ಸುಮ್ಮನೆ ವೀಕ್ಲಿ 2 days 1 hour ಮಾಡೋದಕ್ಕೆ ಏನೋ ಒಂದು ಕಾರಣ ಕೊಡೋದು, ಬೇಕಂತ ನಿಲ್ಲಿಸ್ಬೇಕು ಅನ್ನೋದು ಅವರ ಇಂಟೆನ್ಷನ್ನು. ಮತ್ತು ಅದಕ್ಕೆ ಇಲ್ಲಿ ಮೇಲ್ಗಡೆ ಶಿಫ್ಟ್ ಮಾಡ್ಕೊ, ಬೇಕಾದರೆ ಕಟ್ಟಿಸ್ಕೊ ಅಲ್ಲಿ ಅಂತ ಹೇಳಿದ್ರು. ಕೆಳಗಡೆ ಅವರೆಲ್ಲ ತೊಗೊಂಡಿದ್ದಾರೆ, ಮೇಲ್ಗಡೆ ನೀವು ಕಟ್ಟಿಸ್ಕೋಬೇಕಾದ್ರೆ ಅಂತ. ಸರಿ, ಅದಕ್ಕೋಸ್ಕರ ಓಲ್ಡ್ ಬಿಲ್ಡಿಂಗ್ ಅಲ್ಲ, ಸೊ ತುಂಬ ಕೇರ್ಫುಲ್ಲಾಗಿ ಇದು ಮಾಡಬೇಕು, ಹ್ಯಾಂಡಲ್ ಮಾಡಬೇಕು. ಸೊ ಎಲ್ಲ ಡಿಸ್ಕಷನ್ ಮಾಡಿ ಫುಲ್ಲು 1-2 months-ಇಂದ 1.5-2 months-ಇಂದ ಇಂಜಿನಿಯರ್ ಜೊತೆ ಕೂತ್ಕೊಂಡು ಯಾವ ಥರ ಲೈಟ್ ವೆಯ್ಟ್ ಹಾಕಬೇಕು, ಬ್ರಿಕ್ಸ್ ಆಗಲಿ, ಇದು ಶೀಟ್ ಆಗಲಿ, ಆ ಥರ ಎಲ್ಲ ಫುಲ್ಲು ಪ್ಲ್ಯಾನಿಂಗ್ ಮಾಡಿ ಸ್ಟಾರ್ಟ್ ಮಾಡಿದ್ದು. ನೆನ್ನೆ ಕಟ್ಟಿಸ್ಕೊ ಅಂದವರು ಮತ್ತೆ ಬಂದು ಡಿಸ್ಟರ್ಬ್ ಮಾಡಿದ್ದು. ಸ್ಟ್ರಕ್ಚರಲ್ ಸರ್ಟಿಫಿಕೇಟ್ ಬೇಕು, ಅದು ಬೇಕು, ಇದು ಬೇಕು, ಅದಿಲ್ಲದೆ ನಾನು ಕಟ್ಟಕ್ಕೆ ಬಿಡಲ್ಲ, ಸ್ಟಾಪ್ ಮಾಡಿ ಅಂತ. ಸೊ ಈ ಒಟ್ಟಿನಲ್ಲಿ ನೀವು ಡ್ಯಾನ್ಸ್ ಕ್ಲಾಸ್ ನಡೆಸ್ತಿದ್ದಿದ್ದೆ ಅವ್ರಿಗೆ ತೊಂದರೆ? ಹೊಟ್ಟೆ ಉರಿ ಆ ಥರ. ಒಬ್ಬರು ಬೆಳೀತಾ ಇದ್ರೆ ಕೆಲವರಿಗೆ ಹೊಟ್ಟೆ ಉರಿ ಇರುತ್ತಲ್ಲ. ಏನಾದರೂ ಅವ್ರ ಗಂಡ ಏನಾದರೂ ಹೇಳ್ಕೊಡ್ತಿದ್ರ ಅವ್ರಿಗೆ ಅಂತ? ನನಗನ್ಸುತ್ತೆ ತಂಗಿನೇ ಆ ಥರ ಅಂತ. ಮುಂಚೆಯಿಂದನೂ ಹೇಗಿದ್ರಿ ನೀವು? ಮುಂಚೆಯಿಂದನೂ ಹಾಗೇನೆ ಕ್ಲಾಶಸ್ ಇದ್ದೇ ಇರುತ್ತೆ ಯಾವಾಗ್ಲೂ. ಅಂದರೆ ಏನು ಅಂದರೆ ತಾನು ಲೀಡಿಂಗ್ ಇರಬೇಕು, ತಾನು ಮೇಲಿರಬೇಕು. ಚಿಕ್ಕವಳಿಂದನೂ ಹಾಗೇನೆ ಗಲಾಟೆ. ಈ ವಿಚಾರ ಬಿಟ್ಟು ಬೇರೆ ಯಾವ ವಿಚಾರಕ್ಕೆ ಗಲಾಟೆ ಮಾಡ್ಕೊಂಡಿದ್ರಿ ಅಂತ? ಎಂಥದ್ದು ಇಲ್ಲ, ಈ ಥರನೇ ಸಣ್ಣ ಪುಟ್ಟದು. ಸುಮ್ಮನೆ ಏನಾದರೂ ಏನೋ ಒಂದು ಹೇಳೋದು, ಇದು ಬೇಡ, ಅದು ಬೇಡ, ಹಂಗೆ ಮಾಡಬೇಡ, ಹಿಂಗೆ ಮಾಡಬೇಡ. ಶಿ ವಾಂಟ್ಸ್ ಟು ಬಿ ಎ ಲೀಡರ್. ಅವಳು ಹೇಳ್ದಂಗೆ ಕೇಳಬೇಕು ಅನ್ನೋದೊಂದು ಅವರ ಅನಿಸಿಕೆ. ಸಣ್ಣ ಪುಟ್ಟ ವಿಚಾರ ಬೇರೆ, ಜಗಳ ಮಾತುಕತೆ ಅನ್ನೋ ಬರುತ್ತೆ, ಮತ್ತೆ ಒಂದಾಗ್ತೀವಿ. ಆದರೆ ದೈಹಿಕವಾಗಿ ಹಲ್ಲೆ ಮಾಡುವಂಥದ್ದು ತುಂಬ ಬೇರೆ ರೀತಿ ಅಂತ ಹೇಳ್ಬೋದು. ಮ್ಯಾನ್ ಹ್ಯಾಂಡ್ಲಿಂಗ್ ಖಂಡಿತವಾಗ್ಲೂ ಮಾಡಬಾರ್ದು. ನಿಮಗೆ ಎಷ್ಟು ಸೂಕ್ತ ಅನ್ನಿಸ್ತದು? ಇಲ್ಲ, ಮ್ಯಾನ್ ಹ್ಯಾಂಡ್ಲಿಂಗ್ ತಪ್ಪು, ಅದನ್ನೇ ಫಸ್ಟ್ ಹೇಳಿದೆ. ಕೈ ಮಾಡಬಾರ್ದು, ಸುಮ್ಮನೆ ಮಾತಾಡಬೇಕಷ್ಟೇ, ಹೋಗಬೇಕಷ್ಟೇ. ಅದು ಕೂತ್ಕೊಂಡು ಡಿಸ್ಕಷನ್ ಮಾಡಬೇಕು. ಅದನ್ನು ಬಿಟ್ಬಿಟ್ಟು ಕಿರ್ಚಾಡೋದು, ಹಚ್ಚಾಡೋದು ನನಗೆ ಯಾವಾಗಲೂ ಇಷ್ಟ ಇಲ್ಲ. ನೀ ಇದು ಮಾಡಿದೆ, ಅದು ಮಾಡಿದೆ, ಹಂಗೆ ಮಾಡಿದೆ, ಹಿಂಗೆ ಮಾಡಿದೆ, ಸುಮ್ಮನೆ ಆರೋಪಗಳು ಅಷ್ಟೇ. ಅಂದರೆ ಅವ್ರ ಜೊತೆ ಹಸ್ಬೆಂಡು ಸೇರ್ಕೊಂಡಿದ್ರ ಹೇಗೆ? ಅಂದರೆ ಅವ್ರು ಹೇಗೆ ಕೈ ಮಾಡೋಕ್ಕಾಗುತ್ತೆ? ಏನೋ ತಂಗಿ ಅಂದರೆ ಒಂದು ರೀತಿ ರೈಟ್ಸ್ ಇರುತ್ತೆ, ಏನೋ ಒಂದು ಅಂತ. ತಂಗಿ ಆದರೂ ಮಾಡಬಾರ್ದು, ಒಂದು ಲೆವೆಲಲ್ಲ. ಸೊ ಒಂದು ಏಜ್ ಆಗಿದೆ, ಮೆಚುರಿಟಿ ಇರುತ್ತೆ. ಯು ಶುಡಂಟ್ ಹ್ಯಾಂಡಲ್ ಲೈಕ್ ದ್ಯಾಟ್. ಏನಾದರೂ ಮಾತಾಡಬೇಕಂತ ಸರಿ ಮಾತಾಡಬೇಕು. ಏನದು? ಆ ಸಂದರ್ಭದಲ್ಲಿ ಯಾರಿದ್ರು ನಿಮ್ಮ ಜೊತೆ? ಯಾರೂ ಇರಲಿಲ್ಲ. ಅಮ್ಮ ನೋಡ್ತಾ ಇದ್ರು, ಪಾಪ ಸಂಕಟ ಪಟ್ಕೊಳ್ತಾ ಇದ್ರು. ಮತ್ತು ಇಲ್ಲಿ ಬಂದು ಬಿದ್ದು ಬೀಳಿಸಿ ಇದೆಲ್ಲ ಹೊಡ್ಕೊಂಡೆ ನಾನು. ಈ ಸ್ಟೆಪ್ ಹೊಡೆದಿದ್ದಕ್ಕೆ ಸಖತ್ ಬ್ಯಾಕ್ ಪೇನ್ ಆಗ್ತಾಯಿದೆ. ರಾತ್ರಿ ಎಲ್ಲ ನಿದ್ದೆ ಮಾಡಿಲ್ಲ ಫುಲ್ಲು. ಹೊಡೆದಿರೋದು ಅಲ್ಲೇ CCTV ನೋಡೋದಲ್ಲ. ಈಗ ಮಾತಿನ ಚಕಮಕಿಯಿಂದ ಕೈ ಹೇಗೆ ಬಂತು? ಅಷ್ಟು ಕೋಪ ಆಗೋ ರೀತಿ ನೀವೇನಾದರೂ ಮಾತನಾಡಿದ್ರ ಅಥವಾ ಅವ್ರು ಮಾತಾಡಿದ್ರ? ಮಾತಾಡಿರ್ತಾರೆ. ನಾವು ಇವಾಗ
ಕಟ್ಕೊಳ್ತೀವಿ, ನಮ್ಮ ಜಾಗ ನಾವು ಕಟ್ಕೊಳ್ತೀವಿ, ಬಟ್ ನಿಮಗೇನು ತೊಂದರೆ ಆಗೋದಿಲ್ಲ ಮತ್ತು ಬೀಳೋದು ಇಲ್ಲ, ಆ ಥರನೇ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಅಂತಲೇ ಹೇಳ್ತಾಯಿದ್ದು. ಎಲ್ಲ ಸರ್ಟಿಫಿಕೇಟ್ ತೊಗೊಂಡು ಬನ್ನಿ ನಾವು ಆ ಥರ. ಈಗ ಇಲ್ವಾ ಅವರು, ಅಂದರೆ ಅಪ್ಸ್ಕ್ಯಾಂಡ್ ಆಗಿದ್ದಾರೆ ಅನ್ನೋಂಥ ಸುದ್ದಿ ಕೇಳಿ ಬರ್ತಾ ಇದೆ. ಎಲ್ಲೋಗಿದ್ದಾರೆ? ಇಷ್ಟು ದಿನ ಎಲ್ಲಿರ್ತಿದ್ರು? ಕೆಳಗಡೆನೇ ಇರ್ತಾಯಿದ್ರು, ಫಸ್ಟ್ ಫ್ಲೋರಲ್ಲೇ. ರಾತ್ರಿಯಿಂದ ಇಲ್ಲ. ನ್ಯೂಸ್ ಬಂದಮೇಲೆ ಹೋಗಿದ್ದಾರೆ ಅಂತ ಗೊತ್ತಾ? ಗೊತ್ತಿಲ್ಲ ನನಗೆ, ನಾನು ಕೇಳೋಕ್ಕೂ ಹೋಗಿಲ್ಲ ಯಾರನ್ನೂ. ಟ್ರೈ ಮಾಡಿದ್ರೆ ಏನಾದರೂ? ಇಲ್ಲಪ್ಪ, ನಾನು ನನ್ನ ಪಾಡಿಗೆ ನಾನು ಇರ್ತೀನಿ ಹೊರತು ಯಾರನ್ನೂ ಯಾವುದಕ್ಕೂ ಇಂಟರ್ಫಿಯರ್ ಆಗೋದಿಲ್ಲ, ಇದು ಮಾಡೋದಿಲ್ಲ ಎಕ್ಸ್ಟ್ರಾಗೆ. ಸೊ ಬೈ ಸಾಫ್ಟ್ ನೇಚರ್ ನಂದು. ಯಾರ ಹತ್ರ ಮಾತಾಡುವಾಗ್ಲೂ ಅದೇ ನನ್ನ ಸ್ಟೂಡೆಂಟ್ಸ್ ಆಗಲಿ, ಪೇರೆಂಟ್ಸ್ ಆಗಲಿ, ನನ್ನ ಫ್ರೆಂಡ್ಸ್ ಆಗಲಿ, ಎಲ್ಲರೂ ಹೇಳೋದು ನೀನು ಮಾತೇ ಆಡೋದಿಲ್ಲ, ಮತ್ತು ಏನಾದರೂ ಇದಿದ್ರೆ ಒಬ್ಬರನ್ನ ಅನ್ನೋದು ಮಾಡೋದು, ಜೋರು ಮಾಡೋದು, ಆ ಥರದ್ದು ಏನೂ ಇಲ್ಲ. ನಿನ್ನ ಪಾಡಿಗೆ ನೀನು ಇರ್ತೀಯ, ನಿನ್ನ ಕೆಲಸ ಮಾಡ್ತೀಯ, ನೀವು ಹೋಗ್ತಾ ಇರ್ತೀಯ, ಆ ಥರನೇ. ನನಗೆ ಜಗಳ ಮಾಡೋದು ಇದೆಲ್ಲ ಇಷ್ಟನೇ ಆಗಲ್ಲ ಯಾವಾಗ್ಲೂ. ಎಷ್ಟು ಸ್ಟೂಡೆಂಟ್ಸ್ ಬರ್ತಿದ್ರು, ಜೊತೆಗೆ ಎಷ್ಟು ಜನಕ್ಕೆ ನೀವು ಕ್ಲಾಸ್ ಹೇಳ್ಕೊಡ್ತಾಯಿದ್ರಿ? ಎಷ್ಟು ಗಂಟೆಯಿಂದ ಹೇಳ್ಕೊಡ್ತಾಯಿದ್ರಿ? ನಾವು ತುಂಬ ಜನಕ್ಕೆ ಮಾಡ್ತಾಯಿದ್ದೀನಿ, ಮುಂಚೆಯಿಂದನೂ 85ಇಂದನೂ ನಡೆಸ್ತಾ ಇದ್ದೀನಿ. ಸೊ ನನ್ನ ಸ್ಟೂಡೆಂಟ್ಸೇ ಅವ್ರವ್ರ ಇನ್ಸ್ಟಿಟ್ಯೂಷನ್ ಎಲ್ಲ ಕಟ್ಟಿದ್ದಾರೆ, ಅಮೇರಿಕಾದಲ್ಲಿದ್ದಾರೆ, ಅಲ್ಲಿದ್ದಾರೆ. ಎಲ್ಲ ಹೋಗಿದ್ದೆ ನಾನು ಡಿಸೆಂಬರ್, ಜಾನ್ವರಿನಲ್ಲಿ, ನವೆಂಬರಿಂದ ಕೆನಡಾ, US ಎಲ್ಲ ಸ್ಟೂಡೆಂಟ್ಸು ಎಲ್ಲನೂ ಮೀಟ್ ಮಾಡಿ ವರ್ಕ್ಶಾಪು, ಪ್ರೋಗ್ರಾಮ್ಸು ಅದೆಲ್ಲ ಮಾಡಿ ಬಂದಿದ್ವಿ. ಎಲ್ಲರೂ ಖುಷಿ. ನನ್ನ ನೇಚರು ಎಲ್ಲರಿಗೂ ಗೊತ್ತು. ಆಂಟಿ ಯು ಆರ್ ಸೋ ಸಾಫ್ಟ್ ಆ್ಯಂಡ್ ಯು ಆರ್ ಸೋ ತುಂಬ ಇದು ಎಲ್ಲರಿಗೂ ಹೊಂದ್ಕೊಂಡು ಹೋಗ್ತೀರಾ ಅಂತ. ಇಲ್ಲಿ ಮೇಲೆ ಹೇಳ್ಕೊಡ್ತಿದ್ರ ಕ್ಲಾಸ್? ಕೆಳಗಡೆ ಬೇಸ್ಮೆಂಟಲ್ಲೇ ಪಾರ್ಕಿಂಗ್ಗೆ. ಮೇಲ್ಗಡೆ ಮಾಡಿದ್ರೆ ಅಷ್ಟೇ ತಲೆ ಮೇಲೆ ಹೊಡೆದಂಗೆ ಇರುತ್ತೆ. ಅದಕ್ಕೋಸ್ಕರನೇ ಕೆಳಗಡೆನೇ ಚೂಸ್ ಮಾಡ್ಕೊಳ್ಳೋದು, ತಟ್ತೀವಲ್ಲ ಜೋರಾಗಿ. ಬಟ್ ಇಲ್ಲಿ ಮಾಡುವಾಗ ನಾವು ಏನಾದರೂ ಒಂದು ರಬ್ಬರ್ ಮ್ಯಾಟು ಆ ಥರದ್ದು ದಪ್ಪ ಏನಾದರೂ ಮಾಡಬೇಕು ಅನ್ನೋದೇ ಯೋಚನೆ ಮಾಡಿದ್ವಿ. ಆದರೂ ಸೌಂಡ್ ಬಂದರೆ ಅಂದರು 1 hour ಅಷ್ಟೇ, ಎಲ್ಲರಿಗೂ 1 hour, ಸಂಜೆ 4:30 to 5:30. ಅದೇನು ಡಿಸ್ಟರ್ಬ್ ಆಗುತ್ತೆ ಅವಾಗ ಪೀಕ್ ಅವರ್ ಫಾರ್ ದ ಟ್ರಾಫಿಕಲ್ಲಿ. ಆ ಸೌಂಡ್ಸಲ್ಲಿ ನಮ್ಮ ಸೌಂಡ್ ಎಲ್ಲಿ ಹೊಟ್ಟೋಗುತ್ತೆ. ಅಂದ್ರೆ ಅವರು ದಿನನಿತ್ಯ ಮನೆಯಲ್ಲೇ ಇರ್ತಿದ್ರಾ? ಇವಾಗ ರಿಟೈರ್ಡ್ ಆಗಿದ್ದಾರಲ್ಲ. ಮನೆಯಲ್ಲೇ ಇರ್ತಾ ಇದ್ರು, ಕೆಲಸ ಮಾಡ್ತಾರೆ? ಇಲ್ಲ, ಮಾಡ್ತಾರೆ, ಅವ್ರು ಏನೋ ಮಾಡ್ತಾ ಇರ್ತಾರೆ ಅವ್ರ ಪಾಡಿಗೆ ಅವರು. ಬಟ್ ನಿಮ್ಮ ತಂಗಿಗೆ ಹಣಕಾಸಿನ ವಿಚಾರದಲ್ಲಿ ಏನಾದರೂ ಸಹಾಯ ಮಾಡಿದ್ರಾ? ಹಣಕಾಸು ವಿಚಾರವಾಗಿ ನಮ್ಮ ಹಸ್ಬೆಂಡ್ ಹೋದಾಗ ಮಾಡಿದ್ದು. ಅವಾಗೆಲ್ಲ ನನ್ನ ಹೆಲ್ಪ್ ಮಾಡೋದು ಮಾಡ್ತಾರೆ, ಗಲಾಟೆ ಮಾಡೋದು ಮಾಡ್ತಾರೆ. ಅಂದರೆ ಈಗ ಪ್ರಾಪರ್ಟಿ ವಿಚಾರವಾಗಿ ಏನಾದರೂ ನಿಮ್ಮ ಮಧ್ಯೆ ವೈಮನಸ್ಸಿದೆಯಾ ಅಂತ? ಅದೇನೇ ಇದೂ ಅಪ್ಪ ಕಟ್ಸಿದ್ದು, ಅವರೆಲ್ಲ ತೊಗೊಂಡಿದ್ದಾರೆ. ಸೊ ಇಲ್ಲಿ ನಾನು ನೀನು ಕಟ್ಕೋ ಅಂತ ಹೇಳಿದ್ದು. ಸರಿ ಕಟ್ಟಿಸ್ಕೊಳ್ತೀನಿ, ಇನ್ನೇನು ಮಾಡೋದು ಅಂತ. ಈ ಮನೆ ಯಾರ ಹೆಸರಲ್ಲಿದೆ? ನನ್ನ ಹೆಸರಲ್ಲಿ. ಸೊ ಈಗ ಅವ್ರಿಗೆ ಬೇಕಂತ ಅದು? ಹಾಗೇನಿಲ್ಲ, ಅವ್ರ ಪಾರ್ಟ್ ಅವ್ರದ್ದು 50-50 ಮಾಡಿರೋದು. ಸೊ ಕೆಳಗಿಂದ ಅವ್ರದ್ದು, ನಮ್ಮ ಮೇಲಿಂದ. ಓಕೆ, ಈಗ ಇಷ್ಟೆಲ್ಲ ಹಲ್ಲೆ ಆದಮೇಲೇನು ನಿಮ್ಮ ತಂಗಿ ಜೊತೆ ಮಾತಾಡ್ತೀರಾ? ಮುಂದೆ ಏನು ನಿಮ್ಮ ಮೂವ್ ಏನು, ಡಿಸಿಷನ್ ಏನು? ಗೊತ್ತಿಲ್ಲಪ್ಪ ಇನ್ನು. ನಾನು ಸೈಲೆಂಟ್. ನಾನು ಯಾರ ಜೊತೆನೂ ಅಷ್ಟೇ, ನನ್ನ ಪಾಡಿಗೆ ನಾನು ಇರ್ತೀನಿ. ನಾನು ಮೇಲೆ ಬಿದ್ದುಕೊಂಡು ಹೋಗಲ್ಲ. ನನ್ನ ಕೆಲಸ ಆಯಿತು, ನನ್ನ ಡ್ಯಾನ್ಸ್ ಕ್ಲಾಸ್ ಆಯಿತು, ನನ್ನ ಮನೆ ಆಯಿತು, ಫ್ರೆಂಡ್ಸ್ ಆಯಿತು, ಅಷ್ಟೇ. ಅವರು ನಿಮ್ಮ ಮೇಲೆ ಕೈ ಮಾಡಿದ್ಮೇಲೆ ಯಾಕೆ ನೀವು ಕಂಪ್ಲೇಂಟ್ ಫೈಲ್ ಮಾಡಲಿಲ್ಲ ಅಂತ? ನಾನು ಒಬ್ಬಳೇ ಇದ್ದೀನಿ, ನನಗೆ ಪೊಲೀಸ್ ಸ್ಟೇಷನ್ನು ಎಲ್ಲ ಭಯ ಹೋಗಲಿಕ್ಕೆ. ಐ ಡೋಂಟ್ ನೋ ದ ಪ್ರೊಸೀಜರ್ಸು. ಸೊ ನಿಮ್ಮ ಮಗಳಿಗೆ ಹೇಳಿದ್ರಿ ಈ ರೀತಿ ಆಗಿದೆ ಅಂತ? ಸೊ ಸೊ ನಿಮ್ಮ ಮಗಳಿಗೆ ಹೇಳಿದ್ದಕ್ಕೆ ಅವ್ರು ಅಟ್ಲೀಸ್ಟ್ ಲೈಕ್ ಏನೇನು ಕಮ್ಯುನಿಕೇಟ್ ಮಾಡಬೇಕು ಎಲ್ಲವನ್ನೂ ಮಾಡ್ತಿದ್ದಾರೆ. ಒಬ್ಬರೇ ಇದ್ರೆ ಹೇಗೆ ಹ್ಯಾಂಡಲ್ ಮಾಡ್ತೀರಾ, ಹೇಗೆ ಅಂತ? ನಾನು ಏನು ಬೇಡ ಅಂತ ಹೇಳ್ತೀನಿ. ನಾನು ಇದನ್ನು ಬೇಡ ಅದು ಬೇಡ ಏನು ಮಾಡಬೇಡ ಅಂತ ನಾನು ಜಸ್ಟ್ ಜನರಲ್ ಆಗುತ್ತೆ, ಏನು ಮಾಡೋಕ್ಕಾಗುತ್ತೆ, ಬಿಟ್ಟಾಕು, ರಿಲೇಟಿವ್ಸ್ ಅಲ್ವಾ, ಸುಮ್ಮನೆ ಪಬ್ಲಿಕ್ ಆಗಬಾರ್ದು, ಹೊರಗಡೆ ಹೋಗಬಾರ್ದು ಅಂತ ನಾನು. ಬಟ್ ಇದು ನೆವರ್ ಎಂಡಿಂಗ್ ಲೈಫ್ ಲಾಂಗ್ ಈ ಥರನೇ ಸಫರ್ ಮಾಡಬೇಕು ಅಂತ ಅವನು ಲೈಫ್ ಲಾಂಗಿಗೆ ಟಾರ್ಚರ್ ಕೊಡ್ತಾಯಿದ್ರೆ ಹೇಗೆ ಅಂತ. ಇನ್ನಿರೋದು ಎಷ್ಟು ವರ್ಷ ಇರ್ತೀವಪ್ಪ? 10-15 ವರ್ಷ ಅಷ್ಟೇನೆ, ಸುಮ್ಮನೆ. ಹೊಡೆಯೋದು ತಪ್ಪು, ಮಾತನ್ನು ತಪ್ಪು. ನಾನು ಕೋಪ ಅಂದರೆ ನಾನು ಮಾತಾಡಲ್ಲ ಅಷ್ಟೇ, ಸುಮ್ಮನೆ ನನ್ನ ಪಾಡಿಗೆ ನಾನು ಇರ್ತೀನಿ ಅಷ್ಟೇ.
ನನ್ನ ಕೋಪ ಅಷ್ಟೇ. ಬಹುಶಃ ನಿಮ್ಮ ಸ್ಟೂಡೆಂಟ್ಸ್ ಪುಣ್ಯ ಮಾಡಿದ್ರು ಅನ್ಸುತ್ತೆ. ನಿಮ್ಮಿಂದ ಪೇಷನ್ಸ್ ಕಲ್ತಿರ್ತಾರೆ ಅವರು. ತುಂಬಾ ತುಂಬ ತುಂಬ ಪೇಷನ್ಸ್. ಇಷ್ಟು ಪೇಷನ್ಸ್ ಬೇಡವಾಗಿತ್ತು. ಈಗ ಮಗಳು ಬಂದಾದ್ಮೇಲೆ ಪೊಲೀಸ್ ಸ್ಟೇಷನ್ನಲ್ಲಿ ಕಂಪ್ಲೇಂಟ್ ಫೈಲ್ ಮಾಡ್ತೀರಾ? ಗೊತ್ತಿಲ್ಲ, ಅವಳು ಬಂದಮೇಲೆ ಡಿಸೈಡ್ ಮಾಡೋಣ, ಮಾತಾಡಿ ನೋಡ್ಬೇಕು. ಈಗ ಎಲ್ಲಿ ಪೆಟ್ಟಾಗಿದೆ ನಿಮ್ಗೆ? ಎಲ್ಲೆಲ್ಲಿ ಪೆಟ್ಟಾಗಿದೆ? ಇನ್ನು ಡಾಕ್ಟರ್ ಹತ್ರ ಹೋಗಬೇಕು ಅಂತ ಹೇಳ್ತಿದ್ರಿ. ಹೇಳಿದ್ನಲ್ಲ, ಬ್ಯಾಕ್ ತುಂಬ ಪೇಯ್ನ್ ಆಗಿದೆ, ಇಲ್ಲೆಲ್ಲ ಹೊಡ್ಕೊಂಡಿದೆ ಫುಲ್ಲು. ರಾತ್ರಿ ಎಲ್ಲ ಮಲಗಲಿಕ್ಕಾಗಿಲ್ಲ, ಈ ಕಡೆ ತಿರ್ಗೋಕ್ಕಾಗ್ತಾಯಿಲ್ಲ, ಈ ಕಡೆ ತಿರ್ಗೋಕ್ಕಾಗ್ತಾಯಿಲ್ಲ, ಹೇಳೋಕ್ಕಾಗ್ತಾಯಿಲ್ಲ, ಕೂತ್ಕೊಳ್ಳೋಕ್ಕಾಗ್ತಾಯಿಲ್ಲ. ತುಂಬ ಕಷ್ಟ ಎದ್ದೇಳೋದು ಕೂತ್ಕೊಳ್ಳೋದು ಎಲ್ಲ. ಎಷ್ಟು ಗಂಟೆ ಜಗಳ ಆಯಿತು ಅಂತ? 3 o'clock ಅಂದೇಳಿದೆ. 3 o'clock. ಸುಮಾರು 1 hour ಈ ರೀತಿ ಚರ್ಚೆ ಮಾಡಿ ಗಲಾಟೆ ನಡೀತಾ? 1/2 hour ಅಷ್ಟೇ ಅನ್ಸುತ್ತೆ. ಸುಮ್ಮನೆ ಬಂದು ಜಗಳ ಮಾಡಿ ಹೋಗ್ಬಿಟ್ರು ಅವರು. ಅವ್ರ ಮಾತು ಕೇಳಬೇಕು ಅಷ್ಟೇ, ಅವ್ರದ್ದು ಡಿಸಿಷನ್ ಎಲ್ಲ ಅವ್ರು ಹೇಳ್ದಂಗೆ ಹೇಳಬೇಕು. ನಿಮ್ಮ ತಂಗಿ ಹೆಸರು ಮಂಗಳ. ಅವ್ರ ಹಸ್ಬೆಂಡ್ ಶಶಿಧರ್ ಅಂತ. ಥ್ಯಾಂಕ್ ಯು ಇಷ್ಟೊತ್ತು ಮಾತಾಡೋದಕ್ಕೆ. ತಾಳ್ಮೆ ಇರಲಿ, ಅತಿಯಾದ ತಾಳ್ಮೆ ಬೇಡ ಮೇಡಮ್. ಸೊ ಇದಿಷ್ಟು ಸುಧಾ ನಾಗರಾಜ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ವಿನಯ್ ಜೊತೆಗೆ ಕೀರ್ತಿ ಪಾಟೀಲ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.